ವೃಶ್ಚಿಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಮಂಗಳವಾರ ಯಾವತ್ತು ಅಂತ ನೋಡ್ಕೊಳ್ಳಿ. ನೀವು ವೃಶ್ಚಿಕ ರಾಶಿಯವರಾದರೆ ಮಂಗಳವಾರ ಇವತ್ತು ಮಂಗಳವಾರನ, ನಾಳೆ ಮಂಗಳವಾರನ, ಅಥವಾ ನಿನ್ನೆ ಮಂಗಳವಾರ ಆಗಿತ್ತಾ, ಅಥವಾ ನಿನ್ನೆ ಮಂಗಳವಾರ ಅಥವಾ ನಾಳೆ ಮಂಗಳವಾರ ಆಗಿತ್ತು ಅಂತ ಆದರೆ ತುಂಬ ಬೇಗನವನ್ನು ಹೇಳುವ ಪರಿಹಾರ ಮಾಡ್ಕೊಂಡ್ಬಿಡ್ಬೋದು. ಇಲ್ಲ ಮಂಗಳವಾರ ಯಾವತ್ತು ಅಂತ ನೋಡ್ಕೊಂಡು ಮೊದಲೇ ನಾನು ಯಾಕೆ ಮಂಗಳವಾರ ಅಂದರೆ ನೋಡಿ, ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು 2-3 ವಿಚಾರ ಹೇಳ್ತೀನಿ. ಒಂದು, ಮಂಗಳವಾರ ವೃಶ್ಚಿಕ ರಾಶಿಯವರಿಗೆ ಯಾಕೆ ಇಂಪಾರ್ಟೆಂಟ್, ಹಾಗೂ ಮಂಗಳವಾರದ ದಿವಸ ವೃಶ್ಚಿಕ ರಾಶಿಯವರು ಏನು ಪರಿಹಾರ ಮಾಡ್ಕೊಂಡ್ರೆ ಸಿಂಪಲ್ ನೀವೇ ಮಾಡ್ಕೊಳ್ಬೋದಾದ ಪರಿಹಾರ, ನಿಮ್ಮ ಯಾವ ಯಾವ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ. ಮಂಗಳವಾರದ ದಿವಸ ವೃಶ್ಚಿಕ ರಾಶಿಯವರು ಯಾವ ಪರಿಹಾರ ಮಾಡಿಕೊಂಡ್ರೆ ಅವರ ಯಾವ ಯಾವ ಸಮಸ್ಯೆಗಳು ಪರಿಹಾರ ಆಗಿಬಿಡುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ. ಸೊ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಲಿದೆ. ಅದು ಮಂಗಳಪ್ರದವಾದ ಮಂಗಳವಾರ ವೃಶ್ಚಿಕ ರಾಶಿಯವರಿಗೆ ಏನೇನು ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ತಿಳಿಸ್ತೇನೆ, ಏನು ಮಾಡಬೇಕು ಅನ್ನುವಂಥದ್ದು. ಸೊ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬಿಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಕೆಳ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಏನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೋಡಿ, ಬಹಳ ಪ್ರಮುಖವಾಗಿ ಮಂಗಳವಾರ ವೃಶ್ಚಿಕ ರಾಶಿಯನ್ನು, ರಾಶ್ಯಾಧಿಪತಿ ಯಾರು? ವೃಶ್ಚಿಕ ರಾಶಿಯವರಿಗೆ ರಾಶ್ಯಾಧಿಪತಿನೂ ಕುಜಾನೆ ಹಾಗೂ ಷಷ್ಠ್ಯಾಧಿಪತಿನೂ ಕುಜಾನೆ. ರಾಶ್ಯಾಧಿಪತಿ ಕುಜ, 6ನೇ ಮನೆ ಅಧಿಪತಿ ಕುಜ ಆಗಿರ್ತಾನೆ. ಸೊ ಮಂಗಳವಾರದ ದಿವಸ ವೃಶ್ಚಿಕ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್. ರಾಶ್ಯಾಧಿಪತಿಯ ಸಮಸ್ಯೆಗಳು, ಷಷ್ಠ್ಯಾಧಿಪತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋಕೆ ಇದು ಒನ್ ಲೈನ್ ಆನ್ಸರ್. ಸರ್, ರಾಶ್ಯಾಧಿಪತಿಯಾಗಿ ಅಥವಾ ಷಷ್ಠ್ಯಾಧಿಪತಿಯಾಗಿ ಕುಜ ಏನೇನು ಕೊಡ್ತಾನೆ ನಿಮಗೆ ಅನ್ನುವಂಥದ್ದು ಗೊತ್ತಿದ್ರೆ ಆ ರಿಲೇಟೆಡ್ ಆಗಿರೋ ಸಮಸ್ಯೆಗಳನ್ನೆಲ್ಲ ನಾನು ಮುಂದೆ ಹೇಳುವ ಪರಿಹಾರಗಳನ್ನು ಮಾಡಿಕೊಂಡ್ರೆ ಪರಿಹಾರ ಆಗಿಬಿಡುತ್ತೆ ಅಂತ, ಆಯಿತಾ? ಸೊ ನೋಡಿ, ಒಂದು ರಾಶ್ಯಾಧಿಪತಿ ಅಂದ ತಕ್ಷಣ ನೀವು ವೃಶ್ಚಿಕ ರಾಶಿಯವರಾಗಿದ್ದು, ಈಗ ನೋಡಿ, ಈ ಗೋಚಾರದಲ್ಲಿ ಈಗ ನಾನು ಈ ವಿಡಿಯೋ ಮಾಡಬೇಕಾದ್ರೆ ಪಂಚಮ ಶನಿ ನಡೀತಾ ಇದೆ ನಿಮಗೆ, ಆಯಿತಾ? ಸೊ ಪಂಚಮ ಶನಿ ಆರಂಭದ ಕಾಲದಲ್ಲಿ ನಾನು ನಿಮಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಏನಾಗ್ಬಿಡುತ್ತೆ, ನಿಮ್ಮ ಐಡೆಂಟಿಟಿ ಕ್ರೈಸಿಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಬೇರೆ ಬೇರೆ ಯಾವುದೇ ಕಾರಣಗಳಿಂದಾಗಿ ನಿಮ್ಮ ಒಂದು ಎಂತ ಹೇಳ್ತೀವಿ, ಐಡೆಂಟಿಟಿ ಅಂತ ಇರುತ್ತಲ್ಲ, ನಿಮ್ಮ ವ್ಯಕ್ತಿತ್ವ ಅಂತ ಇರುತ್ತೆ, ನಿಮ್ಮ ವ್ಯಕ್ತಿತ್ವಕ್ಕೆ ಕುಂದು ಬರುವಂತಹ ಸಮಸ್ಯೆಗಳಾಗ್ತಾ ಇದೆ. ನನಗೆ ಪ್ರಾಮುಖ್ಯತೆ ಕೊಡಲಾಗ್ತಾ ಇಲ್ಲ, ಎಲ್ಲ ಕಡೆ ನನ್ನ ಸೈಡ್ ಲೈನ್ ಮಾಡ್ತಾ ಇದ್ದಾರೆ, ಅಥವಾ ಬೆಲೆನೇ ಕೊಡ್ತಾ ಇಲ್ಲ, ಮರ್ಯಾದೆ ಕೊಡ್ತಾ ಇಲ್ಲ, ತುಂಬ ಅವಮಾನಗಳು ಮಾಡ್ತಾ ಇದ್ದಾರೆ, ನಿಮ್ಮನ್ನು ಯಾವುದೋ ಸಮಸ್ಯೆಗೆ ಸಿಲುಕಾಕ್ಸ್ಲಿಕ್ಕೆ ಪ್ರಯತ್ನ ನಡೀತಾ ಇದೆ. ಈ ಥರ ಏನೇ ಇರಲಿ, ನೀವು ವೃಶ್ಚಿಕ ರಾಶಿಯವರು ಮಂಗಳವಾರ ದಿವಸ ನಾನು ಹೇಳುವ ಪರಿಹಾರವನ್ನು ಮಾಡಿಕೊಂಡ್ರೆ ನಿಮ್ಮನ್ನು ಯಾರೂ ಸೈಡ್ ಲೈನ್ ಮಾಡೋಕ್ಕಾಗಲ್ಲ. ನಿಮ್ಮ ಪ್ರಾಮುಖ್ಯತೆ ಆಟೋಮೆಟಿಕಲಿ ವೃದ್ಧಿ ಆಗಿಬಿಡುತ್ತೆ. ನೀವು ಎಂತಹ ಸಮಸ್ಯೆಗಳಿರಲಿ, ಏನು ಕೊರಳಲ್ಲಿ ಹೋಗುವುದು ಬೆರಳಲ್ಲಿ ಹೋಯಿತು ಅನ್ನೋ ರೀತಿಯಲ್ಲಾದರೂ ನಿಮಗೆ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗಿಬಿಡುತ್ತೆ, ಗೊತ್ತಾಯ್ತಲ್ವಾ? ಸೊ ಪೂರ ಸಮಸ್ಯೆನೇ ಪರಿಹಾರ ಆಗದಿದ್ರು ಅಟ್ಲೀಸ್ಟ್ ಸಮಸ್ಯೆಯ ಪ್ರಮಾಣ ಕಡಿಮೆ ಆದರೂ ಕೂಡ ಏನೋ ಒಂದು ಲೆಕ್ಕದಲ್ಲಿ ಒಳ್ಳೆಯದೇ. ಸೊ ಅದರಿಂದ ನಿಮ್ಮ ಐಡೆಂಟಿಟಿ, ನಿಮ್ಮ ವ್ಯಕ್ತಿತ್ವ ವಿಕಸನ ಆಗುತ್ತೆ, ನಿಮ್ಮ ಪ್ರಾಮುಖ್ಯತೆ ವೃದ್ಧಿ ಆಗುತ್ತೆ. ಯಾರೂ ನಿಮ್ಮನ್ನು ಸೈಡ್ ಲೈನ್ ಮಾಡೋಕ್ಕಾಗಲ್ಲ, ಯಾರೂ ನಿಮಗೆ ಮೋಸ ಮಾಡಲಿಕ್ಕಾಗಲ್ಲ, ಯಾರೂ ನಿಮಗೆ ಹಿಂಸೆ ತೊಂದರೆ ಕೊಡಲಿಕ್ಕಾಗಲ್ಲ. ನಾನು ಹೇಳುವ ಪೂಜೆ ಮಂಗಳವಾರದ ದಿವಸ ನೀವು ಮಾಡಿಕೊಳ್ಬೇಕು. ಜೊತೆಗೆ ಒಂದು ವಿಶೇಷವಾದ ಮಂತ್ರವನ್ನು ಕೊಡ್ತೇನೆ ವಿಡಿಯೋ ಎಂಡಲ್ಲಿ. ಆ ಮಂತ್ರವನ್ನು ಸಹ ಪ್ರತಿ ಮಂಗಳವಾರ ಕೇಳಿಸ್ಕೊಳ್ತಾ ಇದ್ದರೂ ಕೂಡ ನಿಮ್ಗೆ ಅದ್ಭುತವಾದಂತಹ ಪರಿಹಾರ ಸಿಗುತ್ತೆ. ಇಷ್ಟೇನಾ? ಅಲ್ಲ, ಇನ್ನೂ ಇದೆ. ನೀವು ವೃಶ್ಚಿಕ ರಾಶಿಯವರಾಗಿದ್ದು ಸಾಲ ಬಾಧೆಗಳು ತುಂಬ ಇದ್ದರೆ, ಅಂದರೆ ತುಂಬ ಸಾಲ ಮಾಡ್ಕೊಂಬಿಟ್ಟಿದ್ದೀನಿ, ವೃಶ್ಚಿಕ ರಾಶಿ ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ, ಏನು ಮಾಡಬೇಕು ಗುರುಗಳೇ? ಏನನ್ನು ಮಾಡಿದ್ರೆ ವೃಶ್ಚಿಕ ರಾಶಿಯವರು ಮಂಗಳವಾರದ ದಿವಸ ಏನು ಮಾಡಿದ್ರೆ ಬೇಗ ಸಾಲಗಳು ತೀರಿಸ್ಕೊಂಡ್ಬಿಡ್ಬೋದು? ತುಂಬ ಸಾಲಗಳು ತೊಗೊಂಡ್ಬಿಟ್ಟಿದ್ದೀನಿ, ಆ ಸಾಲ ತೀರಿಸಿದ್ರೆ ಸಾಕಾಗ್ಬಿಟ್ಟಿದೆ, ಏನು ಮಾಡಿದ್ರೆ ಸಾಲ ತೀರಿಸ್ಬೋದು? ಅಷ್ಟೇ ಅಲ್ಲ, ನೀವು ತುಂಬ ಸಾಲ ಹೊರಗಡೆ ಕೊಟ್ಬಿಟ್ಟಿದ್ದೀರಾ, ವಾಪಸ್ ಬರ್ತಾ ಇಲ್ಲ, ಹೊರಗಡೆ ಎಲ್ಲ ಕೊಟ್ಕೊಂಡ್ಬಿಟ್ಟಿದ್ದೀನಿ ಗುರುಗಳೇ, ನನಗೆ ಇಲ್ದಂಗೆ ಆಗ್ಬಿಟ್ಟಿದೆ, ಸಮಸ್ಯೆ ಆಗ್ಬಿಟ್ಟಿದೆ, ನನಗೆ ನನ್ನ ದುಡ್ಡು ನನಗೆ ಕೊಟ್ಟರೆ ಸಾಕಿದೆ, ನನಗೆ ಆ ಬಡ್ಡಿನೂ ಬೇಡ, ನನಗೇನು ಬೇಡ, ನನಗೆ ಕೊಡಬೇಕಾಗೋದು ಬಂದುಬಿಟ್ರೆ ಸಾಕು, ನನಗೆ ಬೇರೆ ಕಣ್ಕೊಂಡವ್ರು ದುಡ್ಡು ಬೇಡ, ನನ್ನ ದುಡ್ಡು ನನಗೆ ವಾಪಸ್ ಬಂದುಬಿಟ್ರೆ ಸಾಕು ಅನ್ನುವ ದುಃಖದಲ್ಲಿರ್ತಕ್ಕಂತಹ, ಟೆನ್ಷನ್ನಲ್ಲಿರ್ತಕ್ಕಂತಹ ವೃಶ್ಚಿಕ ರಾಶಿಯವ್ರು ನೀವಾಗಿದ್ದರೆ ನಾನು ಈ ವಿಡಿಯೋದಲ್ಲಿ ಹೇಳ್ತಕ್ಕಂಥ ಪರಿಹಾರ, ಸಿಂಪಲ್ ಪರಿಹಾರ ನೀವು ಮಾಡ್ಕೊಳ್ಳಿ. ಖಂಡಿತವಾಗಿ ನಿಮಗೆ ಬರಬೇಕಾಗಿದ್ದರೆ ನಿಮಗೆ ಬಂದುಬಿಡುತ್ತೆ. ಸೊ ನೀವು ತೊಗೊಂಡಿದ್ದನ್ನ ತೀರಿಸ್ಬೋದು, ನಿಮಗೆ ಬರಬೇಕಾಗಿದ್ದು ನಿಮಗೆ ಬಂದುಬಿಡುತ್ತೆ ಅಷ್ಟೇ. ಇದು ಎರಡೂ ಅಲ್ಲ, ನಿಮಗೆ ಯಾವುದೋ ಅರ್ಜೆಂಟಾಗಿ ಲೋನ್ ಸ್ಯಾಂಕ್ಷನ್ ಆಗಬೇಕು, ಅದು ಹೋಮ್ ಲೋನ್ ಆಗಿರ್ಬೋದು, ಕಾರ್ ಲೋನ್ ಆಗಿರ್ಬೋದು,
ಆಗಿರ್ಬೋದು, ವೆಹಿಕಲ್ ಲೋನ್ ಆಗಿರ್ಬೋದು, ಅಥವಾ ಪರ್ಸನಲ್ ಲೋನ್ ಆಗಿರ್ಬೋದು, ಬಿಸ್ನೆಸ್ ಲೋನ್ ಆಗಿರ್ಬೋದು, ಯಾವುದೇ ಇರ್ಬೋದು. ನೀವು ವೃಶ್ಚಿಕ ರಾಶಿಯವರಾಗಿದ್ದು ನಿಮಗೆ ಸಾಲ ಬೇಕು ಅಂತ ಆದರೆ, ಕೈ ಸಾಲ ಬೇಕಾರಾಗಿರ್ಬೋದು, ಬ್ಯಾಂಕ್ ಸಾಲ ಬೇಕಾರಾಗಿರ್ಬೋದು, ಸಿಬಿಲ್ ಪ್ರಾಬ್ಲಮ್ ಇರ್ಬೋದು, ನಿಮ್ಗೆ ಏನು ಸಮಸ್ಯೆ ಇರ್ಬೋದು. ಬಟ್ ನಾನು ಹೇಳುವ ಮಂಗಳವಾರದ ದಿವಸದ ಒಂದು ಸಿಂಪಲ್ ಪರಿಹಾರವನ್ನು ನೀವು ವೃಶ್ಚಿಕ ರಾಶಿಯವರು ಮಾಡಿಕೊಂಡ್ರಿ ಅಂತಾದರೆ ನಿಮಗೆ ಪಟ್ಟಂತ ಆ ಸಾಲದ ವಿಚಾರದ ಟೆನ್ಷನ್ ಎಲ್ಲ ಸಾಲ್ವ್ ಆಗಿಬಿಡುತ್ತೆ. ನೀವು ಸಾಲ ತಗೊಂಡು ಇಲ್ಲ, ಸಾಲ ಕೊಟ್ಟು ಇಲ್ಲ, ಬಟ್ ಸಾಲ ಕೊಡಿಸ್ಬಿಟ್ಟು ಸಿಗಾಕೊಂಡಿದ್ದೀರ ಮಧ್ಯದಲ್ಲಿ, ತಿಂದಂಗಿಲ್ಲ ಉಂಡಂಗಿಲ್ಲ, ನನ್ನ ಹಿಡ್ಕೊಂಡ್ಬಿಟ್ಟಿದ್ದಾರೆ ಗುರುಗಳೇ ಇವಾಗ ಅನ್ನೋ ರೀತಿಯ ಟೆನ್ಷನಲ್ಲಿ ನೀವಿದ್ರೂ ಕೂಡ ಮಂಗಳವಾರದ ದಿವಸ ನಾನು ಹೇಳುವ ಪರಿಹಾರವನ್ನು ನೀವು ಮಾಡ್ಕೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಆ ಬಾಧೆಗಳೆಲ್ಲ ಪರಿಹಾರ ಆಗಿಬಿಡುತ್ತೆ. ಸಿಂಪಲ್ ಪರಿಹಾರ ಏನದು ಹೇಳ್ತೀನಿ ತಡೀರಿ. ನೆಕ್ಸ್ಟ್ ಇನ್ನೊಂದು ವಿಚಾರ, ಕೇವಲ ಸಾಲಗಳು ಅಥವಾ ನಿಮ್ಮ ವೈಯಕ್ತಿಕ ಇದು ಅಂತಲ್ಲ, ಬಹಳ ಇಂಪಾರ್ಟೆಂಟಾಗಿ ನಿಮ್ಮ ಶತ್ರುಗಳ ವಿಚಾರನೂ ಬಂತು. ನೀವು ವೃಶ್ಚಿಕ ರಾಶಿ ನಿಮಗೆ ತುಂಬ ಶತ್ರುಬಾಧೆ, ನೀವು ವೃಶ್ಚಿಕ ರಾಶಿ ನಿಮಗೆ ತುಂಬ ದೃಷ್ಟಿದೋಷ, ನೀವು ವೃಶ್ಚಿಕ ರಾಶಿ ನಿಮಗೆ ತುಂಬ ಮಾಟಮಂತ್ರಗಳು, ನೀವು ವೃಶ್ಚಿಕ ರಾಶಿ ನಿಮಗೆ ತುಂಬ ಹಿಂಸೆ ಕೊಡೋರು, ಎಲ್ಲಿ ಜಾಬ್ ಹೋಗ್ತೀರಾ ಜಾಬಲ್ಲೂ ಶತ್ರುಗಳು, ದುಶ್ಮನ್ ಕಹಾ ಹೇ ಅಂದರೆ ಊರು ತುಂಬ ಹೇ ಗುರುಗಳೇ ಅನ್ನೋ ಥರ. ಸೊ ಆ ಥರದ್ದು ಯಾವುದೇ ಟೆನ್ಷನ್ ಇದ್ದರೂ ಕೂಡ ನಾವು ಬಹಳ ಪ್ರಮುಖವಾಗಿ ಅಮಾವಾಸ್ಯೆ ಪರ್ವಕಾಲದಲ್ಲಿ ವಿಶೇಷ ಹೋಮ ಪರಿಹಾರಗಳು, ವಿಶೇಷ ಪ್ರಸಾದವನ್ನು ಕೊಡ್ತೇವೆ. ಅದಲ್ಲದೆ ಸಿಂಪಲ್ ಪರಿಹಾರನೂ ಒಂದು ಬೇಕಲ್ಲ. ಮಂಗಳವಾರ ಯಾವತ್ತು ಅಂತ ನೋಡ್ಕೊಳ್ಳಿ, ನಾನು ಮಂಗಳವಾರ ಹೇಳುವ ಪರಿಹಾರವನ್ನು ಮಾಡ್ಕೊಳ್ಳಿ, ನಿಮ್ಮ ಶತ್ರುಬಾಧೆಗಳು ಪರಿಹಾರ ಆಗುತ್ತೆ, ದೃಷ್ಟಿದೋಷಗಳು ಪರಿಹಾರ ಆಗುತ್ತೆ, ಇದರದ್ದು ವಿಶೇಷವಾದಂಥ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ, ಅಲ್ಲ ಕಂಟ್ರೋಲಿಗೆ ಬಂದುಬಿಡುತ್ತೆ, ನಿಮ್ಮ ಕಂಟ್ರೋಲ್ಗಾರು ಬರುತ್ತೆ. ಕೊರಳಲ್ಲಿ ಹೋಗುವುದು ಬೆರಳಲ್ಲಿ ಹೋಯಿತು ಅನ್ನೋಂಗೆ. ವಿ ಕೆನಾಟ್ ಎರಾಡಿಕೇಟ್, ಅಟ್ಲೀಸ್ಟ್ ಅದನ್ನು ಡಿಕ್ರೈಸ್ ಮಾಡೋಕ್ಕೆ, ಸಮಸ್ಯೆಯ ಪ್ರಮಾಣವನ್ನಾರು ಕಡಿಮೆ ಮಾಡಿಕೊಂಡ್ರೆ ಆಗ ಸಾಧ್ಯ ಅಲ್ಲ. ಇಲ್ಲ ನಾವು ಅಮಾವಾಸ್ಯೆ ದಿವಸ ವಿಶೇಷ ಹೋಮ ಪರಿಹಾರಗಳು ಮಾಡ್ತೇವೆ, ಅದಕ್ಕೆ ಕೊಟ್ಟರಂತೂ ಇನ್ನೂ ಅದ್ಭುತವಾದ ಪರಿಹಾರ ಅದು. ಅದಲ್ಲದೇ ಆಗಲೂ ಕೂಡ ಈ ಸಿಂಪಲ್ ಪರಿಹಾರ ನಿಮಗೆ ಮಾಡೋಕ್ಕಾಗುವಂಥ ಪರಿಹಾರವನ್ನು ಹೇಳ್ತೇನೆ. ಅಷ್ಟೇ ಅಲ್ಲ, ಇನ್ನೂ ಹೇಳ್ತೇನೆ, ನಿಮ್ಮ ರಾಷ್ಟ್ರಾಧಿಪತಿ ಕುಜ ಆದ್ದರಿಂದಾಗಿ ನಿಮಗೆ ಆರೋಗ್ಯ ವೃದ್ಧಿಯಾಗಬೇಕು, ನಿಮಗೆ ಯಾವುದೇ ಆರೋಗ್ಯ ಬಾಧೆ ಇದ್ರೂ ಪರಿಹಾರ ಆಗಬೇಕು, ಸದೃಢವಾದ ಉತ್ತಮವಾದಂಥ ಆರೋಗ್ಯ ನಿಮಗೆ ಸಿಗಬೇಕು ಅಂದರೂ ಸಹ ನೀವು ಮಂಗಳವಾರ ಯಾವತ್ತು ಅಂತ ನೋಡಿಕೊಂಡು ನಾನು ಈಗ ಹೇಳುವಂಥ ಪರಿಹಾರವನ್ನು ಮಾಡಿಕೊಳ್ಬೇಕು. ಸೊ ಇಷ್ಟೆಲ್ಲ ಪ್ರಾಮುಖ್ಯತೆ ಇರುವ ಮಂಗಳವಾರ ಯಾವತ್ತಿದೆ, ಇವತ್ತು ನಾಳೆನಾ ನಾಡಿದ್ದ ನಿನ್ನೆನೇ ಮುಗಿದೋಯ್ತಾ, ಯಾವತ್ತು ಮಂಗಳವಾರ ಅಂತ ನೋಡ್ಕೊಳ್ಳಿ. ಆ ವಿಶೇಷವಾದಿ ಮಂಗಳವಾರ ಮಾಡಬೇಕಾದ ಪರಿಹಾರ ಏನಪ್ಪ ಅಂತಂದರೆ, ಮಂಗಳವಾರ ಯಾವತ್ತು ಅನ್ನುವಂಥದ್ದನ್ನು ನೋಡ್ಕೊಳ್ಳಿ ಅಂತ ಅದಕ್ಕೆ ನಾನು ಹೇಳಿದ್ದು. ಒಂದು ದಿವಸ ಮುಂಚೆನೇ ಪ್ರಿಪರೇಷನ್ಸ್ಗಳು ಕೆಲವಿಷ್ಟು ಮಾಡ್ಕೊಳ್ಬೇಕಾಗತ್ತೆ. ಏನಂದರೆ ಬಹಳ ಒಂದು ಚಿಕ್ಕದಾದ ಮಣೆ, ಒಂದು ಒಬ್ಬರು ಕೂತ್ಕೊಳ್ಳೋಷ್ಟು ದೊಡ್ಡದಿರಬೇಕು ಅಂತಲ್ಲ, ಚಿಕ್ಕದಾದರೂ ಪರವಾಗಿಲ್ಲ, ಒಂದು ಮಣೆ ಭಾಳ ಇಂಪಾರ್ಟೆಂಟ್. ಆ ಮಣೆಯ ಮೇಲೆ ಟ್ರಯಾಂಗಲ್ ಶೇಪಲ್ಲಿ ರಂಗೋಲಿ ಹಾಕಬೇಕು. ತ್ರಿಕೋಣಾಕಾರ ಮಂಡಲ ಅಂತೀವಿ, ಟ್ರಯಾಂಗಲ್ ಶೇಪ್. ಆ ಟ್ರಯಾಂಗಲ್ ಶೇಪಲ್ಲಿ ಒಂದು ರಂಗೋಲಿಯನ್ನು, ಒಂದು ಮಣೆ ಇಟ್ಟು ಆ ಮಣೆಯ ಮೇಲೆ ಬಿಳಿ ರಂಗೋಲಿಯಲ್ಲಿ ಒಂದು ಟ್ರಯಾಂಗಲ್ ಶೇಪ್ನಲ್ಲಿ, ಅಂದರೆ ತ್ರಿಕೋಣಾಕಾರವಾಗಿ ಒಂದು ಮಂಡಲ ಹಾಕಬೇಕು. ಅದು ತ್ರಿಕೋಣಾಕಾರ ಮಂಡಲ. ಅದ್ರ ಮೇಲೆ ಹಿತ್ತಾಳೆ ಪ್ಲೇಟ್ ಇಟ್ಟು, ಹಿತ್ತಾಳೆಯ ಬಟ್ಲು ಅದ್ರ ಮೇಲೆ ಇಟ್ಟು, ಆ ಹಿತ್ತಾಳೆ ಬಟ್ಲು ಒಳಗೆ ಒಂದಿಷ್ಟು ತೊಗರಿ ಬೇಳೆಯನ್ನು ಹಾಕಬೇಕು. ಹಾಗೂ ಅದರ ಮಧ್ಯದಲ್ಲಿ ಒಂದು ಹಿತ್ತಾಳೆ ದೀಪವನ್ನು ಹಚ್ಚಬೇಕು. ಆ ದೀಪದ ಬುಡದಲ್ಲಿ ನೀವು ಕೆಂಪು ಹೂಗಳಿಂದ ಅದನ್ನು ಸುತ್ತ, ಅದಕ್ಕೆ ಕೆಂಪು ಹೂಗಳನ್ನು ಜೋಡಿಸ್ತಕ್ಕಂಥದ್ದು ಅಥವಾ ಕೆಂಪು ಹೂಗಳನ್ನು ಇಡಬೇಕು. ಜೊತೆಗೆ ಅದರ ಮುಂದೆ ಒಂದು ವೀಳ್ಯದೆಲೆ ಇಟ್ಟು ಆ ವೀಳ್ಯದೆಲೆಗೆ ಕುಂಕುಮಾರ್ಚನೆಯನ್ನು ಮಾಡಬೇಕು. ವೀಳ್ಯದೆಲೆ ಮೇಲೆ ಏನಂತ, ಕುಜಗ್ರಹದ ಅಷ್ಟೋತ್ತರವನ್ನು ಹಾಗೂ ಸುಬ್ರಹ್ಮಣ್ಯನ ಅಷ್ಟೋತ್ತರವನ್ನು ಹೇಳಿಕೊಂಡು ಕುಂಕುಮಾರ್ಚನೆಯನ್ನು ಮಾಡಬೇಕು. ನೆನಪಿಟ್ಕೊಳ್ಳಿ, ಸೋಮವಾರದ ದಿವಸವೇ ಈ ವಸ್ತುಗಳನ್ನು, ಅಂದರೆ ಒಂದು ಚಿಕ್ಕದಾದ ಮಣೆ ಇರಬಹುದು, ಒಂದು ಮಣೆ, ಒಂದು ಬಿಳಿ ರಂಗೋಲಿ, ಆಮೇಲೆ ಹಿತ್ತಾಳೆ ದೀಪ, ಹಿತ್ತಾಳೆ ಬಟ್ಲು ಹಾಗೂ ತೊಗರಿಬೇಳೆ, ಈ 5 ದ್ರವ್ಯಗಳನ್ನು ನೀವು ಹಿಂದಿನ ದಿವಸನೇ ರೆಡಿ ಮಾಡ್ಕೊಂಡ್ಬಿಡಬೇಕು. ಯಾವತ್ತು? ಸೋಮವಾರನೇ. ಮಂಗಳವಾರ ಒಂದು ಹೊತ್ತು ಉಪವಾಸವನ್ನು ಮಾಡಿದ್ರೆ ತುಂಬ ಒಳ್ಳೆಯದು. ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಾನ್ ವೆಜ್ ತಿನ್ನಬಾರ್ದು ಮಂಗಳವಾರ, ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು. ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ದೇವರ ಮನೆಯಲ್ಲಿ ಮಣೆ ಇಟ್ಟು, ಮನೆ ಮೇಲೆ ತ್ರಿಕೋಣಾಕಾರವಾಗಿ ರಂಗೋಲಿಯನ್ನು ಹಾಕಿ, ಅದರ ಮೇಲೆ ಹಿತ್ತಾಳೆ ಬಟ್ಲಿಟ್ಟು, ಅದರ ಒಳಗೆ ತೊಗರಿಬೇಳೆಯನ್ನು ಹಾಕಿ, ಆ ಬಟ್ಲಲ್ಲಿ ಎಷ್ಟು ಇಡಿಸ್ತದೋ ಅಷ್ಟು, ಎಷ್ಟು ತೊಗರಿಬೇಳೆ, 1 kg, ಅರ್ಧ kg, ಮುಷ್ಟಿನ, ಹಿಂಗೆಲ್ಲ ಅಲ್ಲ, 3 ಮುಷ್ಟಿ ತೊಗರಿಬೇಳೆ ಹಾಕಿದ್ರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ಆಯಿತಾ. ಅದರ ಮೇಲೆ ನೀವು ತೊಗರಿಬೇಳೆ ಅಥವಾ ತೊಗರಿ ಕಾಳು ಆದರೂ ಪರವಾಗಿಲ್ಲ, ಅದರ ಮೇಲೆ ಹಿತ್ತಾಳೆ ದೀಪವನ್ನು ಹಚ್ಚಿ, ಅದರಲ್ಲಿ ಎಣ್ಣೆ ಹಾಕಿದ್ರೂ ಪರವಾಗಿಲ್ಲ, ತುಪ್ಪದ ದೀಪ ಹಚ್ಚಿದ್ರೂ ಪರವಾಗಿಲ್ಲ. ತುಪ್ಪದ ದೀಪ ಶ್ರೇಷ್ಠ. ಎಣ್ಣೆ ದೀಪ ಹಚ್ತೀರಾ ಅಂದರೆ ಒರಿಜಿನಲ್ ಕುಕ್ಕಿಂಗ್ ಗ್ರೇಡ್ ಎಳ್ಳೆಣ್ಣೆ ಬಳಸ್ತಕ್ಕಂಥದ್ದು ಅಥವಾ ಸಾಸಿವೆ ಎಣ್ಣೆ ಬಳಸ್ತಕ್ಕಂಥದ್ದು ಮಾಡಬಹುದು. ಆ ದೀಪವನ್ನು ಹಚ್ಚಿದ ಮೇಲೆ ಆ ಬುಡದಲ್ಲಿ, ದೀಪದ ಬುಡದಲ್ಲಿ, ಅಂದರೆ ತೊಗರಿಬೇಳೆ ಮೇಲೆ ಆಗಿರ್ಬೋದು, ಪ್ಲೇಟ್ ಮೇಲೆ ಆಗಿರ್ಬೋದು, ಕೆಂಪು ಹೂಗಳನ್ನು ಜೋಡಿಸಿ, ಹಾಗೂ ಅದರ ಮುಂದೆ ಒಂದು ವೀಳ್ಯದೆಲೆ ಇಟ್ಕೊಂಡು, ಬೇರೆ ಪಾತ್ರೆಯಲ್ಲಿ ವೀಳ್ಯದೆಲೆ ಇಟ್ಕೊಂಡ್ರೂ ಪರವಾಗಿಲ್ಲ, ಇನ್ನೊಂದು ಹಿತ್ತಾಳೆ ಬಟ್ಲೆ ಇಟ್ಕೊಂಡು ಅದರಲ್ಲಿ ವೀಳ್ಯದೆಲೆ ಇಟ್ಕೊಂಡ್ರೂ ಪರವಾಗಿಲ್ಲ,
ಕುಜಗ್ರಹದ ಅಷ್ಟೋತ್ತರ, ಸುಬ್ರಹ್ಮಣ್ಯ ಅಷ್ಟೋತ್ತರ ಮಾಡಬೇಕಲ್ಲಿ, ಕುಂಕುಮಾರ್ಚನೆ ಮಾಡಬೇಕು. ಆ ಕುಂಕುಮವನ್ನು ಹಣೆಗಿಟ್ಕೋಬೇಕು. ಆ ಮಂಗಳವಾರ 9 ಮಂಗಳವಾರ ಆ ರೀತಿ ಕುಂಕುಮಾರ್ಚನೆಯನ್ನು ಮಾಡಿ ಆ ಒಂದು ಕುಂಕುಮವನ್ನು ಇಡೀ ವಾರ ಹಣೆಗಿಚ್ಕೊಳ್ಳಿ. ಮಕ್ಕಳಿಗೋಸ್ಕರ ಮಾಡ್ತೀರಾ, ಆ ಇಡೀ ವಾರ ಮಕ್ಕಳಿಗೆ ಆ ಕುಂಕುಮವನ್ನು ಹಚ್ಚಿ. ಒರಿಜಿನಲ್ ಕುಂಕುಮನೇ ಬಳಸಿ, ಯಾವುದೋ ಕೆಮಿಕಲ್ ಕುಂಕುಮ ಬಳಸಬೇಡಿ. ಹಾಗೂ ಯಾವುದ್ಯಾವುದೋ ಎಣ್ಣೆ ಮಾಡೋಕ್ಕೆ ಹೋಗಬೇಡಿ. ಒಳ್ಳೆಯ ಒರಿಜಿನಲ್ ಗಾಣದ ಎಳ್ಳೆಣ್ಣೆ, ಗಾಣದ ಸಾಸಿವೆ ಎಣ್ಣೆ, ಈ ಥರ ಗಾಣದ ಎಣ್ಣೆಯಲ್ಲಿ ನೀವು ದೀಪವನ್ನು ಹಚ್ಚಿ. ಯಾವುದೋ ರಿಫೈನ್ಡ್ ಆಯಿಲು ಮತ್ತೊಂದು 4-5 ಥರ ಇದಕ್ಕಿನ್ನೂ ನೀವು ಗಾಣದ ಎಣ್ಣೆ ಬಳಸ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠ. ಆ ದೀಪದಲ್ಲಿ ನೀವು ಆ ಕುಜನನ್ನು ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿಕೊಳ್ಬೇಕು. ಆ ದೀಪ ಉರಿದಷ್ಟು ಹೊತ್ತು ಉರಿಲಿ, ಆಮೇಲೆ ಬೇಕಾದ್ರೆ ಅದನ್ನೆಲ್ಲ ತೆಗಿಬಹುದು. ಪ್ರತಿ ಮಂಗಳವಾರ 9 ಮಂಗಳವಾರ ಆ ತೊಗರಿ ಬೇಳೆಯನ್ನು ಬದಲಾಯಿಸಿ. ಹಾಗೂ ಆ ದೀಪದ ದೀಪ ಇರ್ಬೋದು, ಹಿತ್ತಳೆ ದೀಪ ಇರ್ಬೋದು, ಪಾತ್ರೆ ಇರ್ಬೋದು, ಆ ಮಣೆ ಇರ್ಬೋದು, ಎಲ್ಲದೂ ಕ್ಲೀನಾಗಿ ನೀಟಾಗಿ ಇರಬೇಕು. ಸ್ವಚ್ಛತೆ ಬಹಳ ಮುಖ್ಯವಾಗಿರುತ್ತೆ. ಹೆಣ್ಣು ಮಕ್ಕಳು ಮಧ್ಯದಲ್ಲಿ ಪೀರಿಯಡ್ಸ್ ಬಂದ್ಬಿಡ್ತು ಅಂತಂದರೆ ಆ ಮಂಗಳವಾರ ಬಿಡಿ, ನೆಕ್ಸ್ಟ್ ಮಂಗಳವಾರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಷ್ಟೇ. ತುಂಬ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಯಾವುದೋ ಸೂತ್ಕ ಬಂತು, ಮೈಲಿಗೆ ಬಂತು, ಪೀರಿಯಡ್ಸ್ ಆಯಿತು, ಏನೇ ಆ ಥರ ಅನಿವಾರ್ಯದ ಕಾರಣಗಳು ಬಂದರೆ ಬಿಡಿ, ಅದನ್ನು ಹೊರತುಪಡಿಸಿ ಮತ್ತಂತೆ ಮಾಡಿಕೊಂಡು ಹೋಗಿ, ಆಯ್ತಲ್ವ. ಈ ಥರ ಮಂಗಳವಾರಗಳಲ್ಲಿ ಇದು ಮಾಡುವಂಥದ್ದು ತುಂಬ ಅನುಕೂಲ. ಈ ಒಂದು ಪೂಜೆಯನ್ನು ಮಾಡ್ತಕ್ಕಂಥದ್ದು 5 ದ್ರವ್ಯ ಬೇಕಾಗಿರುವಂಥದ್ದು. ಇದಲ್ಲದೆ ನಾವು ಅಮಾವಾಸ್ಯೆ ಯಾವಾಗಿದೆ ಅಂತ ನೋಡ್ಕೊಳ್ಳಿ. ಅಮಾವಾಸ್ಯೆ ದಿವಸ ನಾವು ವಿಶೇಷವಾಗಿ ನಿಮ್ಮೆಲ್ಲರ ಸಮಸ್ಯೆಗಳಿಗೋಸ್ಕರ ನಾವು ವಿಶೇಷ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಿ ಲೈವಲ್ಲಿ ಹೋಮ ಮಾಡ್ತಾ ಇರ್ತೀವಿ. ಸೊ ವಿಶೇಷವಾದ ಪ್ರಸಾದವನ್ನು ಪ್ರತಿ ಅಮಾವಾಸ್ಯೆ ನಾವು ಕಳಿಸ್ಕೊಡ್ತಾ ಇರ್ತೀವಿ. ಸೊ ನೆಕ್ಸ್ಟ್ ಅಮಾವಾಸ್ಯೆ ಯಾವಾಗಿದೆ ಅಂತ ತಿಳ್ಕೊಳ್ಳೋಕ್ಕೆ ನಮ್ಮ ಆಫೀಸ್ಗೆ ಫೋನ್ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು. ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ ಏನು ಗೊತ್ತಿದೆ ಅದು ವಾಟ್ಸಪ್ ಮಾಡಿ. ನೆಕ್ಸ್ಟ್ ಅಮಾವಾಸ್ಯೆ ಯಾವಾಗ, ಏನು ಹೋಮ ಪೂಜೆ ಮಾಡ್ತಾ ಇದ್ದೀರಾ, ಏನು ಪ್ರಸಾದ ಕೊಡ್ತಿದ್ದೀರಾ, ನಮಗೆ ಹೆಸರು ಬರೆಸಬೇಕು ಅಂತ ತಿಳಿಸಿದ್ರೆ ಅದನ್ನೂ ಆಗುತ್ತೆ, ನಿಮ್ಮ ಹೆಸರು ಬರೆಸ್ಬಹುದು. ಇಲ್ಲಿ ಇನ್ನೊಂದು ಪ್ರಧಾನವಾದ ವಿಚಾರ ಏನು ಅಂತಂದರೆ, ನೇರವಾಗಿ ನನ್ನ ಬಂದು ಭೇಟಿ ಮಾಡ್ತಕ್ಕಂಥದ್ದು ಅಥವಾ ಫೋನ್ ಕನ್ಸಲ್ಟೇಷನ್ ತೆಗೆದುಕೊಳ್ಳುವಂಥದ್ದು ಎರಡೂ ಸಹ ಅವಕಾಶ ಇದೆ. ನೀವು ನೇರವಾಗಿ ಬಂದು ನನ್ನ ಭೇಟಿ ಮಾಡ್ತೀರಾ, ನನ್ನ ಮುಂದೆ ಕೂತ್ಕೊಂಡು ಜ್ಯೋತಿಷ್ಯ ಕೇಳ್ಕೊಂಡು ಹೋಗ್ಬೋದು, ಜಾತಕ ಪರಿಶೀಲನೆ ಮಾಡಿಸ್ಬೋದು. ಇಲ್ಲ ಫೋನಲ್ಲೇ ಕೇಳಿಸ್ಕೊಳ್ತೀವಿ ಅಂದರೆ ಅದನ್ನು ಮಾಡ್ಬೋದು. ಕೆಲವರಿಗೆ ಜನ್ಮ ದಿನಾಂಕ, ಜನ್ಮ ಸಮಯ ಗೊತ್ತಿರಲ್ಲ. ಕವಡೆ ಶಾಸ್ತ್ರ, ಪ್ರಶ್ನೆ ಶಾಸ್ತ್ರದ ಮುಖಾಂತರವಾಗಿ ನಿಮ್ಮ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ತಿಳಿಸ್ತೇನೆ, ಅಥವಾ ನಾನೇ ತಿಳಿಸ್ತೇನೆ. ಸೊ ಕನ್ಸಲ್ಟೇಷನ್ ತಗೋಬೇಕು ಅಂದ್ಕೊಂಡಿರೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ವಾಟ್ಸಪ್ ಮಾಡ್ಕೊಂಡೊಂದು ಕನ್ಸಲ್ಟೇಷನ್ ತೊಗೊಬೋದು. ಆ ವಿವರಗಳು ಗೊತ್ತಿಲ್ಲದಿರೋರು ಕಮೆಂಟ್ ಮಾಡಿ, ನನಗೆ ಜನ್ಮ ದಿನಾಂಕ ವಿವರಗಳು ಗೊತ್ತಿಲ್ಲ, ಬಟ್ ನನಗೆ ಕನ್ಸಲ್ಟೇಷನ್ ಬೇಕು, ನನಗೊಂದು ಸಮಸ್ಯೆ ಇದೆ, ಗುರೂಜಿಯವ್ರ ಹತ್ರ ಕನ್ಸಲ್ಟೇಷನ್ ಬೇಕು ಅಂತ ನೀವು ನಮಗೆ ವಾಟ್ಸಪ್ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಕನ್ಸಲ್ಟೇಷನ್ನ ಕೊಡಲಾಗ್ತದೆ. ಹಾಗೂ ನಾನು ಈ ವಿಡಿಯೋ ಎಂಡಲ್ಲಿ ಒಂದು ವಿಶೇಷವಾಗಿ ಒಂದು ಮಂತ್ರವನ್ನು ಹೇಳ್ತೇನೆ. ಅದನ್ನು ಪ್ರತಿ ಮಂಗಳವಾರ ಕೇಳಿಸ್ಕೊಂಡ್ರು ಕೂಡ ತುಂಬ ಒಳ್ಳೆಯದು. ಈ ಪರ್ಟಿಕ್ಯುಲರ್ ನಾನು ಹೇಳಿದ ಪೂಜೆಯನ್ನು ಮಾಡುವಾಗ ಆ ಕುಂಕುಮಾರ್ಚನೆ ಮುಗಿದ ನಂತರ ಅದನ್ನು ಕೇಳಿಸ್ಕೊಳ್ಳೋದು, ರಿಪೀಟೆಡ್ಲಿ ನೀವು ಕೂಡ ಅದನ್ನು ಉಚ್ಚಾರಣೆ ಮಾಡಿ ಜಪ ಮಾಡ್ತಕ್ಕಂಥದ್ದು ತುಂಬ ಅನುಕೂಲ, ತುಂಬ ಒಳ್ಳೆಯದು. ಸೊ ಯಾವುದಾಗುತ್ತೋ ಅದನ್ನು ಮಾಡ್ಕೊಳ್ಳಿ. ಮಂಗಳವಾರನ ಮಿಸ್ ಮಾಡ್ಕೊಳ್ಬೇಡಿ. ಸಮಸ್ಯೆ ಯಾವುದೂ ಆಗದೇ ಇರಲಿ, ನಿಮಗೆಲ್ಲ ಒಳ್ಳೆಯದಾಗಲಿ. ಅತ್ಯಂತ ಸುಲಭವಾದ ಪರಿಹಾರಗಳನ್ನು ತಿಳಿಸಿದ್ದೇನೆ. ಸೊ ಪ್ರತಿಯೊಬ್ಬರಿಗೂ ಸಹ ಈ ವಿಡಿಯೋ ರೀಚ್ ಆಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಬೇಗ ನಿಮ್ಮ ರಾಶಿಯವರಿಗೆ ರೀಚ್ ಆಗೋ ಥರ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ, ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಇಲ್ಲಿ ತನಕ ಪರಿಹಾರ ತನಕ ವಿಡಿಯೋ ನೋಡಿದ್ದೀರಾ ಅಂದರೆ ಪ್ರತಿಯೊಬ್ಬರೂ ಸಹ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ ಅಥವಾ ನಿಮ್ಮ ಪ್ರಶ್ನೆ ಏನಿದೆ ಅದನ್ನು ಕಮೆಂಟ್ ಮಾಡಿ. ನಮಗೆ ನಾನು ಸಹ ಅದಕ್ಕೊಂದು ಲೈಕ್ ಕೊಡ್ತೀನಿ. ಪ್ರಶ್ನೆ ಇದ್ದರೆ ಉತ್ತರಿಸಲಿಕ್ಕೆ ಖಂಡಿತವಾಗಿ ನಾನು ಪ್ರಯತ್ನ ಮಾಡ್ತೇನೆ. ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು. ಯಾವ ಸಬ್ಜೆಕ್ಟ್ ಮೇಲೆ ನಾನು ನಿಮಗೆ, ನಿಮ್ಮ ರಾಶಿಗೆ ಸಂಬಂಧಪಟ್ಟಂತೆ ಯಾವ ಸಬ್ಜೆಕ್ಟ್ ಮೇಲೆ ನಾನು ವಿಡಿಯೋ ಮಾಡಬೇಕು ಇನ್ನು ಮುಂದೆ, ಆ ಸಬ್ಜೆಕ್ಟ್ಗಳನ್ನ ಸಹ ಕಮೆಂಟ್ ಮಾಡಿ. ಗುರುಗಳ ಇಂಥ ಸಬ್ಜೆಕ್ಟ್ ಮೇಲೆ ವಿಡಿಯೋ ಮಾಡಿ, ನನಗೆ ಇಂಥ ಅನುಮಾನ ಇದೆ, ಇದ್ರ ಬಗ್ಗೆ ಮಾಡಿ, ನನಗೆ ಇದ್ರ ಬಗ್ಗೆ ತಿಳ್ಕೊಳ್ಬೇಕು, ಇಂಥ ವಿಶೇಷ ಸಮಸ್ಯೆಗೆ ಪರಿಹಾರ ತಿಳಿಸಿ ಅಂತ ಹಾಕಿ ನಾನು ಅದರದ್ದೇ ರಿಲೇಟೆಡ್ ಆಗಿ ಎಷ್ಟು ಜಾಸ್ತಿ ಜನ ಒಂದೇ ಸಮಸ್ಯೆಗಳನ್ನು ಬಗ್ಗೆ ಹೇಳಿದ್ರು ಅಂತಂದರೆ ಅದೇ ಸಮಸ್ಯೆ ಮೇಲೆ ನಾನು ಖಂಡಿತವಾಗಿ ವಿಡಿಯೋವನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಪಾರ್ವತೀಶ ಪ್ರಿಯಂ ಪ್ರಾಜ್ಞಂ ಗಣೇಶಾವರಜಂ ವರಂ ಕುಮಾರಸ್ವಾಮಿನಂ ವಂದೇ ಸುಬ್ರಹ್ಮಣ್ಯಂ ಅಹಂ ಮುದಾ. ಓಂ ಸುಬ್ರಹ್ಮಣ್ಯ ಪರಂ ಬಾಲಂ ಬ್ರಹ್ಮಚರ್ಯ ಬಲಾನ್ವಿತಂ ಬ್ರಹ್ಮಜ್ಞಾನ ಪ್ರಸಿದ್ಧ್ಯರ್ಥಂ ಬ್ರಹ್ಮಜ್ಞಾನೀ ನಮಾಶ್ರಯೇ.
ಓಂ ಷಣ್ಮುಖಂ ಷಡ್ಗುಣೈರ್ಯುಕ್ತಂ ಸರ್ವಶತ್ರುನಿವಾರಕಂ ಬಾಲಂ ಸರ್ವಬಲೋಪೇತಂ ಸುಬ್ರಹ್ಮಣ್ಯಮಹಂ ಭಜೆ. ಓಂ ಪದ್ಮಸ್ಥಂ ಪಾವನಂ ಪೂರ್ಣಂ ಪದ್ಮಸಂಕಾಶಮಚ್ಯುತಂ ಸುಬ್ರಹ್ಮಣ್ಯ ಪರಂ ಪ್ರಾಜ್ಞಂ ಬಲಂ ಬಾಲಕ್ರಮಾಶ್ರಯೇ. ಓಂ ಮಯೂರವಾಹನಂ ಶೂರಂ ಸರ್ವದೇವಾದಿವಂದಿತಂ ವೇಲಾಯುಧಧರಂ ಬಾಲಂ ಸುಬ್ರಹ್ಮಣ್ಯಮಹಂ ಭಜೆ. ಸುಬ್ರಹ್ಮಣ್ಯಂ ಕಾರ್ತಿಕೇಯಂ ಪಾರ್ವತೀ ಪ್ರಿಯನಂದನಂ ಭಕ್ತಾನಾಂ ಸರ್ವಪಾಪಘ್ನಂ ತ್ವಾಮಹಂ ಪ್ರಣಮಾಮ್ಯಹಂ. ಓಂ ಮಯೂರವಾಹನ ಶಾಂತಂ ಕಮಲಾಸನ ಸಂಸ್ಥಿತಂ ಶಂಕರಸ್ಯ ಪ್ರಿಯಂ ಪುತ್ರಂ ಸುಬ್ರಹ್ಮಣ್ಯಮಹಂ ಭಜೆ. ಓಂ ಹರಸೂನಂ ಮಹಾತೇಜಂ ಹೃತಸರ್ಪವಪುಂ ಶುಭಂ ಸರ್ವಾಭೀಷ್ಟಾರ್ಥಸಿದ್ಧ್ಯರ್ಥಂ ಸುಬ್ರಹ್ಮಣ್ಯಂ ನಮಾಮ್ಯಹಂ. ಓಂ ಸುಬ್ರಹ್ಮಣ್ಯಾಯ ನಮಃ. ಓಂ ಕುಜಾಯ ನಮಃ.